ಇನ್ನು ಸ್ವಲ್ಪ ಟೈಮ್ ಆದರೆ ನಾವು ಪೆಟ್ರೋಲ್ ಬಂಕ್ಗೆ ಹೋಗೋದು ಬೇಡ, ಯಾಕಂದರೆ ದಿಸ್ ಈಸ್ ಅವರ್ ಫ್ಯೂಚರ್. ಸೊ ನಾ ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ರೀಸೆಂಟ್ಲಿ ನಮ್ಮ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಇನ್ನು ಫ್ಯೂಚರಲ್ಲಿ ಸದ್ಯದಲ್ಲೇ E30 ಪೆಟ್ರೋಲ್, ಆ ಥರ E60, E70, E80 ಈ ಥರ ಪೆಟ್ರೋಲನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ. ಅದರ ಅರ್ಥ ಏನು ಅಂದರೆ, ಎಥನಾಲ್ ಪರ್ಸೆಂಟೇಜ್ ಪೆಟ್ರೋಲಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅಂತ. ಸೊ ಹೇಗೆ ಈಗ E20 ಕಂಪಲ್ಸರಿ ಅಂತ ಮಾಡಿದ್ದಾರೆ, ಅದೇ ಥರ ಎಥನಾಲ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರಂತೆ. ಇಂಡಿಯಾದಲ್ಲಿ ಪೇರೆಂಟಿಂಗ್, ಪೊಲಿಟಿಕ್ಸ್ ಎಲ್ಲ ಸ್ಮೂತ್ ಟ್ರಾನ್ಸಿಷನ್ ಬಗ್ಗೆ ಮರ್ತೇ ಹೋಗಿದ್ದಾರೆ. ಸೀದಾ ಎದ್ಬಿಟ್ಟು ನಾಳಿಂದ ಇದನ್ನು ಮಾಡಬೇಡ, ನಾಳಿಂದ ಹೀಗೆ ಅಂತ ರೂಲ್ ಸೆಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಹೇಳ್ತಿದ್ರೆ E20 ಪೆಟ್ರೋಲು ಇವರು ಸ್ಟಾರ್ಟ್ ಮಾಡಿದಾಗ ಅದೊಂದು ಸ್ಮೂತಾಗಿ ಟ್ರಾನ್ಸಿಷನ್ ಮಾಡಬೇಕಿತ್ತು. ಏಪ್ರಿಲಿಂದ E20 ಪೆಟ್ರೋಲ್ ಅಂತ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬಾರ್ದಿತ್ತು. E10 ಪೆಟ್ರೋಲ್ ಎಲ್ಲ ಈಗಲೂ ಸೇಲ್ ಮಾಡಬೇಕಿತ್ತು. ಮೇ ಬಿ ಎಟ್ ಪ್ರೀಮಿಯಂ ಪ್ರೈಸ್, ಸ್ವಲ್ಪ ಜಾಸ್ತಿ ದುಡ್ಡಿಗೆ ಸೇಲ್ ಮಾಡಿ, ತೊಂದರೆ ಇಲ್ಲ. ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಜನರಿಗೆ ಸಹ ಒಂದು ಟೈಮ್ ಸಿಗ್ತದೆ, ನಾನು ಸ್ವಲ್ಪ ಟೈಮ್ ನನಗೆ ಕಾಸ್ಟ್ಲಿ ದುಡ್ಡು ಕೊಟ್ಟು ಪೆಟ್ರೋಲ್ ಕೊಟ್ಟು ಗಾಡಿ ಓಡಿಸ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಸೊ ಒಂದು ವರ್ಷ 2 ವರ್ಷ E10, E20 ಎರಡೂ ಪೆಟ್ರೋಲನ್ನು ಸೇಲ್ ಮಾಡಿದಿದ್ರೆ ಯಾರು ಜನರು ಸ್ಲೋ ಆಗಿ ಹಳೆ ಗಾಡಿಗಳನ್ನು ಸೇಲ್ ಮಾಡಿ ಅಥವಾ ಸ್ಕ್ರ್ಯಾಪ್ ಮಾಡಿ ಕೆಲವರೆಲ್ಲ ಹೊಸ ಗಾಡಿ ತಗೊಳ್ತಿದ್ರು. ಹೀಗೆ ಸಡನ್ನಾಗಿ ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಇರಲೇಬೇಕು. ಇದು ಹಾಗೆ ಅಲ್ಲ, ಸೀದಾ ನಾನು ನಾಡ್ದಿಂದ E20 ಪೆಟ್ರೋಲ್ ಸೇಲ್ ಮಾಡ್ತೇನೆ ಅಂತ, ಇನ್ನು E30 ಅಂತೆ. ಐ ಅಂಡರ್ಸ್ಟ್ಯಾಂಡ್, ಇದೆಲ್ಲ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರಿಂದ ಮಾಡೋದು, ಪೊಲ್ಯೂಷನ್ ಕಮ್ಮಿ ಮಾಡಬೇಕು ಅಂತ. ಈವನ್ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಕಮ್ಮಿ ಆಗ್ತಾ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಟೆಂಟ್ ಆಗ್ತಾ ಇದೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಇಟ್ಸ್ ನಾಟ್ ಲೈಕ್ ಮನೇಲಿ ಅಕ್ಕಿ ಖಾಲಿ ಆದಾಗೆ ಅಕ್ಕಿ ಪೂರ್ತಿ ಖಾಲಿ ಆಯಿತು ಅಂತ ಆ ಥರ ಅಲ್ಲ. ಅದು ಇನ್ನೂ ಪೆಟ್ರೋಲ್ ಇದೆ, ಇನ್ನೂ ಎಷ್ಟೋ ವರ್ಷ ಪೆಟ್ರೋಲ್ ಯೂಸ್ ಮಾಡೋಷ್ಟು E10 ಆಗಲಿ ಈ ಪೆಟ್ರೋಲನ್ನು ಯೂಸ್ ಮಾಡಲಿಕ್ಕೆ ಎಷ್ಟೋ ವರ್ಷಕ್ಕೆ ನಮ್ಮ ಹತ್ರ ಅಪರ್ಚುನಿಟಿ ಇದೆ. ಬಟ್ ನಾವು ಮ್ಯಾನೇಜ್ ಮಾಡಲಿಕ್ಕೆ ಕಲಿಬೇಕು. ಏನೋ ಒಂದು ಸೈಂಟಿಫಿಕಲಿ ಯಾರೋ ಒಬ್ಬರು ಹೇಳಿದ್ರು E20 ಪೆಟ್ರೋಲ್ ಒಳ್ಳೇದು ಅಂತ, ನಮ್ಮವರು ಸೀದಾ ರಪ್ ಅಂತ ರೂಲ್ ಸೆಟ್ ಮಾಡಿಬಿಟ್ರು. ಸ್ವಲ್ಪ ಟೈಮು ಜನರಿಗೆ ಹೇಗೆ ಯೂಸ್ ಮಾಡೋದು, ಯಾಕೆ ಯೂಸ್ ಮಾಡೋದು, ಯಾಕೆ ಈ ರೂಲ್ ಅಂತ ತರ್ತಾ ಇದ್ದಾರೆ ಅಂತ ಒಂದು ಅರ್ಥ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡಬೇಕು. ಎಲ್ಲ ದೇಶದಲ್ಲಿ FFE ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ, ಅಂದರೆ ಫ್ಲೆಕ್ಸ್ ಫ್ಯೂಲ್ ವೆಹಿಕಲ್ಸ್, ಅಂದರೆ ಈ E10, E20 ಎರಡೂ ರನ್ ಆಗೋ ಹಾಗೆ ವೆಹಿಕಲ್ಸ್ ಜಾಸ್ತಿ ಆಗಿದೆ. ಬಟ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗಲಿಲ್ಲ, ಯಾಕಂದರೆ ನಮ್ಮಲ್ಲಿ ಅಂಥ R&Dಗೆ ಸಪೋರ್ಟೇ ಮಾಡಲಿಲ್ಲ. ಗೌರ್ಮೆಂಟಿಗೂ ಗೊತ್ತಿಲ್ಲ, ಅಥವಾ ಅತ್ಲಾಗೆ ಆಟೋಮೊಬೈಲ್ ಇಂಡಸ್ಟ್ರೀಸ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇವರು ಸಡನ್ನಾಗಿ ಎಲ್ಲ ಚೇಂಜ್ ಮಾಡ್ತಾನೆ ಅಂದರೆ it cannot be done. This is not how it works. Machines are run by mechanism, they are not run by mindset. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ, ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಬೀಡೆ, ಇಟ್ಟಪ್ಪಂಗುಚ್ಚಿ ನೋಡೆ.